ನಮಸ್ಕಾರ. ಆಯುರ್ವೇದ ವೈಭವೀಕರಣ ಮತ್ತು ವಾಸ್ತವ. ನೀವು ಸಾಮಾಜಿಕ ಮಾಧ್ಯಮಗಳನ್ನು ಗಮನಿಸಿದರೆ ವಿಮರ್ಶಕ ಮೆಚ್ಚುಗೆಯ ಬದಲು ಪ್ರಾಚೀನವಾದ ಭಾರತೀಯ ಮೂಲದ ಎಲ್ಲವನ್ನು ವೈಭವೀಕರಿಸುವ ಸರ್ವಶ್ರೇಷ್ಠ ವೈಜ್ಞಾನಿಕ ಪ್ರಕೃತಿ ಸಹಜ ನಿಸರ್ಗ ಸನ್ನೆ ಅಂತ ಗುರುತಿಸೋದನ್ನ ಹೊಗಳೋದನ್ನ ನಾವು ಕಾಣಬಹುದು. ಇವುಗಳಲ್ಲಿ ಆಯುರ್ವೇದ ಮುಂಚೂಣಿನಲ್ಲಿ ಎದ್ದು ಕಾಣ್ತದೆ. ಆಯುರ್ವೇದ ಸಸ್ಯ ಮೂಲದ ಚಿಕಿತ್ಸೆಗಳನ್ನ ಅವಲಂಬಿಸಿದೆ. ಅದು ಆಧುನಿಕ ಅಲೋಪತಿ ಅಥವಾ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಪುರಾವೆ ಆಧಾರಿತ ವೈದ್ಯಕೀಯ ಚಿಕಿತ್ಸೆಗಿಂತಲೂ ಉತ್ತಮವಾದ್ದು, ಶ್ರೇಷ್ಠ ಅನ್ನೋದು ಈ ವಾದದ ತಿರುಳು. ಇದು ಎಷ್ಟು ನಿಜ ಅನ್ನೋದನ್ನು ನೋಡೋದು ನಮ್ಮ ಇಂದಿನ ಗುರಿಯಾಗೈತೆ. ಆಯುರ್ವೇದದ ಮೂಲ ಗ್ರಂಥಗಳು ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಮತ್ತು ಅಷ್ಟಾಂಗ ಹೃದಯ. ಇವು ದೇಹ, ಮನಸ್ಸು ಮತ್ತು ಪರಿಸರದ ಪರಸ್ಪರ ಸಂಬಂಧದ ಬಗ್ಗೆ ತತ್ವಶಾಸ್ತ್ರೀಯವಾದಂಥ ವಿಶ್ಲೇಷಣೆಯನ್ನು ನೀಡ್ತವೆ. ಆದರೆ ಈ ಗ್ರಂಥಗಳು ತಮ್ಮ ಕಾಲದ ಜ್ಞಾನ ಮತ್ತು ಅನುಭವದ ಆಧಾರದ ಮೇಲೆ ಬರೆಯಲ್ಪಟ್ಟಂಥವು ಮತ್ತು ಹೇಳಲ್ಪಟ್ಟಂಥವು. ಇವುಗಳಲ್ಲಿರುವ ಅನೇಕ ಅಂಶಗಳು ಆಧುನಿಕ ವಿಜ್ಞಾನಕ್ಕೆ ಹಿಂದಿದ್ದ ತಿಳುವಳಿಕೆಯ ನೋಟಗಳನ್ನು ನೋಡುತ್ತವೆ ಹೊರತಾಗಿ ನೇರ ವೈಜ್ಞಾನಿಕ ಪ್ರಮಾಣಗಳನ್ನು ಅವು ಕೊಡೋದಿಲ್ಲ. ಇದರ ಅರ್ಥ ಆಯುರ್ವೇದ ವಿಜ್ಞಾನದ ಗಟ್ಟಿ ನೆಲೆಯ ಮೇಲೆ ಸ್ಥಾಪಿತವಾಗಿರದ, ಆದರೆ ವಿಭಿನ್ನವಾದಂಥ ತತ್ವಶಾಸ್ತ್ರ ಮತ್ತು ಅನುಭವದ ಜ್ಞಾನ ರೂಪ ಅಥವಾ ಜ್ಞಾನಶೈಲಿ ಅಂತ ನಾವು ಹೇಳ್ಬೋದು. ವಾತ, ಪಿತ್ತ, ಕಫ ಎನ್ನುವ ತ್ರಿದೋಷಗಳ ತಳಗಟ್ಟಿನ ಮೇಲೆ ಆಯುರ್ವೇದ ಕಟ್ಟಲ್ಪಟ್ಟದೆ. ಆದರೆ ತ್ರಿದೋಷಗಳಿಗೆ ದೇಹ ವಿಜ್ಞಾನ, ಜೀವರಸಾಯನ ವಿಜ್ಞಾನ, ಅಣುಜೀವ ವಿಜ್ಞಾನಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳಾಗಲಿ ಪುರಾವೆಗಳಾಗಲಿಲ್ಲ. ವಾತ, ಪಿತ್ತ, ಕಫವನ್ನು ಸೂಕ್ಷ್ಮದರ್ಶಕದಲ್ಲಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಜೈವಿಕ ಘಟಕಗಳಾಗಿ ಅಳತೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಇವುಗಳು ಉಪಮಾನವನ್ನು ಆಧರಿಸಿದಂಥ ತತ್ವಗಳಾಗಿದ್ದಾವೆ ಹೊರತಾಗಿ ಆಧುನಿಕ ಅಂಗರಚನೆ ಮತ್ತು ಅಂಗಕ್ರಿಯೆ ಕುರಿತಾದಂಥ ವೈದ್ಯಕೀಯ ವಿಜ್ಞಾನಕ್ಕೆ ಸಮನಾಗಿಲ್ಲ. ವಾತ, ಪಿತ್ತ, ಕಫಗಳಿಗೆ ಜೈವಿಕ ಅಳತೆ ಘಟಕಗಳಿಲ್ಲ. ಜ್ಞಾನೇಂದ್ರಿಯ ಅಥವಾ ಯಂತ್ರೋಪಕರಣಗಳಿಂದ ಅವುಗಳನ್ನು ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ದೇಹ ಕೃತ್ಯಗಳಿಗೆ ಇವುಗಳ ನೇರ ಸಂಬಂಧವನ್ನು, ಅಂದರೆ ದೇಹದ ಚಟುವಟಿಕೆ, ಅಂಗಕ್ರಿಯಾ ಚಟುವಟಿಕೆಗಳಿಗೆ ಇವುಗಳ ನೇರ ಸಂಬಂಧವನ್ನು ತೋರಿಸುವ ಸಾಮರ್ಥ್ಯವಿರುವ ಯಾವುದೇ ಒಂದು ಸಂಶೋಧನೆ ಕೂಡ ಇಲ್ಲ. ಒಬ್ಬ ವೈದ್ಯ ಪಿತ್ತ ಅಧಿಕ ಅಂತ ಹೇಳಿದ್ರೆ ಮತ್ತೊಬ್ಬ ವೈದ್ಯ ಅದೇ ಲಕ್ಷಣವನ್ನು ಕಫಕ್ಷಯ ಅಂತ ಕೂಡ ಹೇಳ್ಬೋದು. ಅಂದರೆ ಪುನರಾವರ್ತನೆಯ ಮಾನದಂಡಗಳು, ತಿಳಿಯಬಹುದಾದಂಥ ಯಾವುದೇ ದಾರಿಗಳು ಇಲ್ಲ. ಆದ್ದರಿಂದ ಆಯುರ್ವೇದದ ವಾತ, ಪಿತ್ತ, ಕಫ ಎನ್ನುವ ತ್ರಿದೋಷಗಳು ವೈಜ್ಞಾನಿಕ ಪದ್ಧತಿ ಆಗೋದು ಅಸಾಧ್ಯ. ತ್ರಿದೋಷಗಳನ್ನ ಕುರಿತಾಗಿ ಆಸಕ್ತರಾದಂಥವರು ವಿವರಣೆಯಲ್ಲಿ ಕೊಟ್ಟಿರುವ ಕೊಂಡಿಯಲ್ಲಿರ್ತಕ್ಕಂಥ ವಿಡಿಯೋವನ್ನು ನೋಡ್ಬೋದು. ಈ ತ್ರಿದೋಷಗಳ ಕುರಿತಾಗಿ ನಾವು ಹೆಚ್ಚುವಾಗಿ ಚರ್ಚೆ ಮಾಡಿದ್ದೇವೆ. ಆಯುರ್ವೇದ ಭಾರತೀಯ ನಾಗರಿಕತೆಯ ಪ್ರಾಚೀನ ವೈದ್ಯ ವಿಜ್ಞಾನವಾಗಿ ಪರಿಗಣಿಸಲ್ಪಟ್ಟಿದೆ. ಇದರ ಬಹುಪಾಲು ಚಿಕಿತ್ಸಾ ವಿಧಾನಗಳು ಸಸ್ಯ ಆಧಾರಿತ ಆಗಿದ್ದು, 106 ಔಷಧಿಗಳು ಪ್ರಾಕೃತಿಕ ಮೂಲಗಳಿಂದ ತಯಾರಾಗ್ತವೆ. ಆದರೆ ಸಸ್ಯಾಧಾರಿತ ಔಷಧಿಗಳ ಅಸ್ತಿತ್ವ ಮಾತ್ರ ಆಯುರ್ವೇದವನ್ನು ವೈಜ್ಞಾನಿಕ ಅನ್ನುವ ಸ್ಥಾನಕ್ಕೆ ವೈಜ್ಞಾನಿಕ ಅಂತ ಸಾಬೀತುಪಡಿಸೋದಿಲ್ಲ. ವೈಜ್ಞಾನಿಕತೆ ಅನ್ನೋದು ಕೇವಲ ಪ್ರಾಕೃತಿಕ ಸಸ್ಯಗಳ ಸಾಧನಗಳ ಬಳಕೆಯಲ್ಲಿ ಇಲ್ಲ. ಅದು ಪ್ರಮಾಣಪರ ಪರಿಶೀಲನೆ, ನಿಯಂತ್ರಿತ ಪರೀಕ್ಷೆ ಮತ್ತು ಪುನರಾವರ್ತಿತ ಫಲಿತಾಂಶಗಳನ್ನು ಆಧರಿಸಿರುತ್ತೆ. ಆಯುರ್ವೇದದಲ್ಲಿ ಸಾವಿರಾರು ಔಷಧೀಯ ಸಸ್ಯಗಳನ್ನು ಗುರುತಿಸಲಾಗುತ್ತೆ. ಅಶ್ವಗಂಧ, ಹಳದಿ, ತುಳಸಿ, ಶಂಖಪುಷ್ಪೆ, ಬೇವು ಮುಂತಾದ ಸಸ್ಯಗಳಲ್ಲಿರುವ ಕೆಲವು ಸಂಯುಕ್ತಗಳು ಆಧುನಿಕ ರಸಾಯನ ವಿಜ್ಞಾನ ಮತ್ತು ವೈದ್ಯಕೀಯ ಬಳಕೆಯಲ್ಲಿ ಪ್ರಯೋಜನವನ್ನು ತೋರಿಸಿದ್ರು ಕೂಡ ಅವು ಆಯುರ್ವೇದದ ಮೂಲ ತತ್ವಗಳಿಂದ ಬಂದಿಲ್ಲ. ಬದಲಾಗಿ ನಂತರದ ಪ್ರಯೋಗಶೀಲ ವಿಶ್ಲೇಷಣೆಯಿಂದ ಬಂದಂಥ ವೈಜ್ಞಾನಿಕ ಪತ್ಯಗಳು ಅನ್ನೋದನ್ನು ನಾವು ತಿಳಿದ್ರೆ, ಸಸ್ಯಾಧಾರಿತ ಔಷಧಿ ಆಯುರ್ವೇದ ವೈಜ್ಞಾನಿಕ ಅನ್ನೋದಕ್ಕೆ ಪ್ರಮಾಣವನ್ನು ಒದಗಿಸಿದೆ. ಅದು ಆಯುರ್ವೇದದ ಒಳಗಿನ ಅನುಭವಾತ್ಮಕ ಭಾಗಕ್ಕೆ ಮಾತ್ರ ಸಂಬಂಧಿಸುತ್ತದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಆಯುರ್ವೇದದಲ್ಲಿ ಪ್ರಸ್ತುತ ಪ್ರಚಲಿತವಾದಂಥ ಅನೇಕ ಔಷಧಿಗಳ ತಯಾರಿ, ಪ್ರಮಾಣ ಮತ್ತು ಕಾರ್ಯವಿಧಾನಗಳು ಪ್ರಮಾಣಿತ ನಿಯಂತ್ರಣ ಮತ್ತು ಕರ್ಮಗಳನ್ನು ಅನುಸರಿಸೋದಿಲ್ಲ. ಸಸ್ಯಗಳಲ್ಲಿರುವ ಯಾವ ಅಂಶ ಯಾವ ಪ್ರಮಾಣದಲ್ಲಿ ಪರಿಣಾಮಕಾರಕ, ಅದು ಚಿಕಿತ್ಸೆಯಲ್ಲಿ ಹೇಗೆ ಸಕ್ರಿಯವಾಗ್ತದೆ, ಯಾವ ಪಾರ್ಶ್ವ ಪರಿಣಾಮಗಳು ಉಂಟಾಗ್ಬೋದು ಮುಂತಾದ ಪ್ರಶ್ನೆಗಳಿಗೆ ಆಯುರ್ವೇದ ಗ್ರಂಥಗಳು ಅಥವಾ ಹೀಗೆ ನಡೀತಾ ಇರುವ ಸಂಶೋಧನೆಗಳು ಸ್ಪಷ್ಟ ಪುನರಾವರ್ತಿತ, ಅಂದರೆ ಮರುಕಳಿಸಬಹುದಾದಂಥ ಉತ್ತರಗಳನ್ನ ನೀಡೋದಿಲ್ಲ. ಹಾಗೆಯೇ ಅಂಧ ಪರೀಕ್ಷಣೆ, ಅಂದರೆ ಬ್ಲೈಂಡ್ ಟ್ರಯಲ್ಸು, ಸಂಖ್ಯಾಶಾಸ್ತ್ರೀಯ ಮೌಲ್ಯ ನಿರ್ಣಯಗಳ ಕೊರತೆ, ಅಂದರೆ ಸ್ಟ್ಯಾಟಿಸ್ಟಿಕಲ್ ಮೌಲ್ಯ ನಿರ್ಣಯಗಳ ಕೊರತೆ ಆಯುರ್ವೇದವನ್ನು ದುರ್ಬಲವಾಗಿ ಮಾಡಿದೆ. ಇವು ಯಾವುವೂ ಇಲ್ಲದೆ ಸಾವಿರಾರು 106 ವರ್ಷಗಳಿಂದ ನಾವು ಆಯುರ್ವೇದವನ್ನು ಬಳಸ್ತಾ ಇದ್ದೇವೆ. ಅದೇ ಅದರ ವೈಜ್ಞಾನಿಕತೆಗೆ ಪುರಾವೆ ಎನ್ನುವ ವಾದವನ್ನು ಕೂಡ ನಾವು ಆಗಾಗ್ಗೆ ಕಾಣ್ತೇವೆ. ಇದರಿಂದಾಗಿ ಆಯುರ್ವೇದ ಚಿಕಿತ್ಸೆಗಳಲ್ಲಿ ವೈಜ್ಞಾನಿಕ ದೃಢತೆ ಕಂಡುಬರೋದಿಲ್ಲ. ಆಯುರ್ವೇದದ ಪ್ರಚಾರ ಮಾಡ್ತಕ್ಕಂಥ ವಲಯಗಳಲ್ಲಿ ನೈಸರ್ಗಿಕ ಆಗಿರೋದ್ರಿಂದ ಹಾನಿ ಇಲ್ಲ. ಆಯುರ್ವೇದ ಔಷಧಿ ಅಂತ ಹೇಳಿದ್ರೆ ಪೂರ್ಣ ಸುರಕ್ಷಿತ ಎನ್ನುವ ಹುಸಿ ವಿಜ್ಞಾನವನ್ನು, ಅಂದರೆ ಸೂಡೋಸೈನ್ಸ್ನ ಬೆತ್ತಲಾಗ್ತಾ ಇದೆ. ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಭಾರಿ ಲೋಹಗಳು, ಸೀಸ, ಪಾದ್ರ, ಆರ್ಸೆನಿಕ್ ಮುಂತಾದವುಗಳು ಎಗ್ಗಿಲ್ಲದೆ ಬಳಕೆಯಾಗೋದು ಹಲವು ಸಂಶೋಧನೆಗಳಲ್ಲಿ ಸಾಬೀತಾಗಿದೆ. ಈ ಅಂಶಗಳು ಆಯುರ್ವೇದದ ವೈಜ್ಞಾನಿಕ ಪಾರದರ್ಶಕತೆಯನ್ನು ಕುಂದಿಸ್ತಾ ಇದ್ದೇವೆ ಮತ್ತು ಅದನ್ನು ಪ್ರಚಾರ ರೀತಿಯ ವೈದ್ಯಶಾಸ್ತ್ರದ ಮಟ್ಟಿಗೆ ಇಳಿಸಿದ್ದೇವೆ. ಆಯುರ್ವೇದ ಪ್ರತಿಪಾದನೆ ಮಾಡುವ ತ್ರಿದೋಷವನ್ನು DNA ಕೋಡು, ಕ್ವಾಂಟಮ್ ಎನರ್ಜಿ ಅಥವಾ ಮಾಲಿಕ್ಯುಲರ್ ವೈಬ್ರೇಷನ್ಗೆ ಹೋಲಿಸುವ ಪ್ರಯತ್ನಗಳು
ಅತಿರಂಜಿತ ಹುಸಿ ವೈಜ್ಞಾನಿಕ ಕಟ್ಟುಕತೆಗಳು ಅಂದರೆ ಸೂಡೋ ಸೈಂಟಿಫಿಕ್ ಫ್ಯಾಲಸೀಸ್ ಕಥೆಗಳು ಸ್ಟೋರೀಸ್ ಆಗಿದ್ದಾವೆ. ಯಾಕಂದರೆ ಚರಕ ಸುಶ್ರುತ ಎಂದಿಗೂ ಈ ರೀತಿಯಲ್ಲಿ ತಮ್ಮ ಚಿಕಿತ್ಸೆಯ ವಿಧಾನಗಳನ್ನ ಪರಿಗಣಿಸಲಿಲ್ಲ ಮತ್ತು ಅವರು ಪ್ರತಿಪಾದನೆ ಮಾಡಿಲ್ಲ. ಕೆಲವು ಆಯುರ್ವೇದ ಪರ ಪ್ರಚಾರಕರು ಪ್ರಾಥಮಿಕ ಅಥವಾ ಪೂರ್ವ ಪ್ರಯೋಗ ಮಾಡಿದ ಸಂಶೋಧನೆಗಳನ್ನ ವೈಜ್ಞಾನಿಕವಾಗಿ ಸಾಬೀತಾಗಿದ್ದಾವೆ, ಪುರಾವೆಗಳು ದಕ್ಕಿದ್ದಾವೆ ಅಂತ ಘೋಷಣೆ ಮಾಡ್ತಾರೆ. ಇವು ಕೂಡ ಅರೆ ಹುಸಿ ವೈಜ್ಞಾನಿಕ ಪ್ರಚಾರವನ್ನು ಮಾಡ್ತಕ್ಕಂಥ ತಂತ್ರಗಳಾಗಿದ್ದಾವೆ. ಕೆಲವರು ಆಯುರ್ವೇದವನ್ನು ಆಧುನಿಕ ವೈದ್ಯಶಾಸ್ತ್ರಕ್ಕೆ ಪರ್ಯಾಯ, ವೈದ್ಯರು ನೀಡುವ ಔಷಧಗಳು ವಿಷ, ಆಯುರ್ವೇದ ಔಷಧ ಮತ್ತು ಚಿಕಿತ್ಸೆಗಳು ನೈಸರ್ಗಿಕ ಅಂತ ಪ್ರಚಾರ ಮಾಡ್ತಾರೆ. ಇದರಲ್ಲಿ ಖ್ಯಾತ ಅಲೋಪತಿ ಅಥವಾ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ವೈದ್ಯರಾದಂಥ BM ಹೆಗಡೆ ಅವರನ್ನ ನಾವು ನೋಡ್ಬೋದು. ಇವರು ಆಯುರ್ವೇದ ಪರ್ಯಾಯ ಚಿಕಿತ್ಸೆಯನ್ನು ನೀಡುತ್ತೆ ಅಥವಾ ಹುಸಿ ವಿಜ್ಞಾನವನ್ನು ಜನರ ತಲೆಯಲ್ಲಿ ತುಂಬುತ್ತಾ ಇದ್ದಾರೆ. ಇವರು ಖ್ಯಾತರಾಗಿರೋದ್ರಿಂದಲೂ, ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿರೋದ್ರಿಂದಲೂ ಜನ ಇವ್ರನ್ನ ನಂಬ್ತಾರೆ. ಹೀಗೆ ಹುಸಿ ವಿಜ್ಞಾನವನ್ನು ಹರಡೋದ್ರಲ್ಲಿ BM ಹೆಗಡೆ ಅವರು ಮುಂಚೂಣಿರೋದನ್ನು ನಾವು ನೂರಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ಗಮನಿಸಬಹುದು. ಆಧುನಿಕ ವೈದ್ಯಶಾಸ್ತ್ರ ಪರೀಕ್ಷೆಗೆ ಒಳಗಾದ ದೃಢೀಕರಿಸಲ್ಪಟ್ಟ ಜೀವ ಉಳಿಸುವ ವಿಧಾನಗಳ ಮೇಲೆ ನಿರ್ಮಿತ ಆಗಿದೆ. ಇದನ್ನ ಆಯುರ್ವೇದದ ಕ್ಷೇತ್ರ ಅಂತ ಚಿತ್ರಿಸೋದು BM ಹೆಗಡೆ ಅವರು ಮಾಡ್ತಕ್ಕಂಥ ದೊಡ್ಡ ಅಪರಾಧ ಮತ್ತು ಸಾಮಾಜಿಕ ಅಪರಾಧ ಅಂತ ನಾವು ಹೇಳ್ಬೋದು. ನಾವು ಹೋಲಿಕೆಗಾಗಿ ಹೇಳ್ಬೋದಾದ್ರೆ ಆಯುರ್ವೇದ ಸಸ್ಯಜ್ಞಾನದ ದೃಷ್ಟಿಯಲ್ಲಿ ಮಧ್ಯಮ ಹಂತದಲ್ಲಿದೆ. ಅದರ ಉಪಯುಕ್ತದ ಅಧ್ಯಯನದ ಅಗತ್ಯಗಳು ಅಗತ್ಯವಾಗಿ ನಡಿಬೇಕಾಗಿದ್ದಾವೆ. ಜೀವನ ಶೈಲಿಯ ಸಲಹೆಗಳನ್ನು ಕೆಲವನ್ನ ನಾವು ಸಮಂಜಸ ಮತ್ತು ಆರೋಗ್ಯಕರ ಅಂತ ಒಪ್ಕೊಳ್ಬಹುದು, ಆದರೆ ಇವು ಸಂಪೂರ್ಣ ವೈಜ್ಞಾನಿಕ ಅಂತ ಹೇಳೋದಕ್ಕಾಗಿದ್ದಿಲ್ಲ. ತ್ರಿದೋಷ ಸಿದ್ಧಾಂತಕ್ಕೆ ಯಾವುದೇ ವೈಜ್ಞಾನಿಕ ಮಾನ್ಯತೆ ಇಲ್ಲ. ಭಸ್ಮ ಮುಂತಾದ ಧಾತುಗಳ ಸಂಯೋಜನೆ ಮತ್ತು ಬಳಕೆ ಅಪಾಯಕಾರಿ ಮತ್ತು ಇವುಗಳನ್ನ ಬಳಸ್ಕೊಡೋದು. ಎಲ್ಲ ರೋಗಗಳಿಗೂ ಆಯುರ್ವೇದ ಪರಿಹಾರ ನೀಡುತ್ತೆ ಅಂತಕ್ಕಂಥದ್ದು ಸುಳ್ಳು ಪ್ರಚಾರ ಮತ್ತು ಆತ್ಮವಂಚನೆಯ ಒಂದು ವಿಧಾನ ಆಗೈತೆ. ಆಯುರ್ವೇದ ವೈಜ್ಞಾನಿಕವಂತೆ ಚರ್ಚೆ ಮಾಡೋಕ್ಕೆ ಹೊರಟ ತಕ್ಷಣ ನಮ್ಮ ಪರಂಪರೆನ ನೀವು ಅವಮಾನಿಸ್ತಾ ಇದ್ದೀರಿ ಅಂತ ಆರೋಪವನ್ನು ಮಾಡಲಾಗ್ತದೆ. ವಿಜ್ಞಾನಕ್ಕೆ ಪ್ರಶ್ನೆ ಮಾಡ್ತಕ್ಕಂಥದ್ದೇ ಮುಖ್ಯವಾದಂಥ ಆಧಾರ. ಇವುಗಳನ್ನು ನಿಷೇಧ ಮಾಡೋದು ಬೌದ್ಧಿಕ ಸ್ವಾತಂತ್ರ್ಯದ ಹಕ್ಕಿಗೆ ವಿರುದ್ಧವಾದಂಥದ್ದು. ಚರಕ ಮತ್ತು ಸುಶ್ರುತ ಈಗ ಮರಳಿ ಬಂದಿದ್ದೇ ಆದರೆ ಆಧುನಿಕ ವೈದ್ಯಕೀಯವನ್ನು ಅವರು ಆಸಕ್ತಿ ಮತ್ತು ಕುತೂಹಲ ಮತ್ತು ಶ್ರದ್ಧೆಯಿಂದ ಕಲಿಯೋದಕ್ಕೆ ಬಯಸ್ತಾರೆ ಅನ್ನೋಷ್ಟು ಅವರು ಬೌದ್ಧಿಕ ಸ್ವತಂತ್ರರು ಮತ್ತು ಮುಕ್ತ ಚಿಂತಕರು ಆಗಿದ್ದರು ಅಂತೇಳಿ ನಾವು ಅವರ ಸಂಹಿತೆಗಳಲ್ಲಿ ತಾಳಿರುವ ಹಲವು ನಿಲುವುಗಳಿಂದ ಭಾವಿಸಬಹುದು. ಹಲವು ಕಾರಣಗಳಿಂದ ಆಯುರ್ವೇದ ಭಾರತೀಯ ಸಂಸ್ಕೃತಿಯ ಮೆರುಗು ಮತ್ತು ಹೆಮ್ಮೆ. ಆದರೆ ಅದನ್ನು ವೈಜ್ಞಾನಿಕ ಸಂಶೋಧನೆಯ ಬದಲಾವಣೆ ಇಲ್ಲದೆ ಸರ್ವ ಸಾಮರ್ಥ್ಯದ ವೈದ್ಯಶಾಸ್ತ್ರ ವೈದ್ಯಕೀಯ ಪದ್ಧತಿ ಅಂತ ಘೋಷಣೆ ಮಾಡೋದು ಆಧಾರರಹಿತ ವೈಭವೀಕರಣ ಮತ್ತು ಮಹಿಮೆಯ ಗಾನ ಆಗುತ್ತೆ ಹೊರತಾಗಿ ವಾಸ್ತವ ಸತ್ಯ ಆಗೋದಿಲ್ಲ. ಮುಂದಿನ ವಿಡಿಯೋಗಳಲ್ಲಿ ನಾವು ಆಯುರ್ವೇದ ಮತ್ತು ಅದರ ಚಿಕಿತ್ಸೆ ಕುರಿತಾಗಿ ಹಬ್ಬಿರುವಂತಹ ತಪ್ಪು ತಿಳುವಳಿಕೆಗಳು ಮತ್ತು ಇತರ ವೈಭವೀಕರಣದ ಅಂಶಗಳನ್ನು ವಿಮರ್ಶಾತ್ಮಕವಾಗಿ ನೋಡೋಣ. ವಂದನೆಗಳೊಂದಿಗೆ.